ನಮಸ್ಕಾರ. ಕರ್ನಾಟಕ ತಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಅಶ್ವಿನ್ ಗೌತಮ್. ವೀಕ್ಷಕರೇ, ಈಗ ಆಲ್ರೆಡಿ ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ಸ್ಗಳನ್ನು ಅನೌನ್ಸ್ ಮಾಡಿ ಆಗಿದೆ. ಇನ್ನೂ 8 ಕ್ಷೇತ್ರಗಳು ಬಾಕಿ ಉಳಿದಿವೆ. ಕೊಂಚ ಗೊಂದಲ ಇದ್ದೇ ಇದೆ. ಈಗ ಇದ್ದಂತಹ ಹಾಲಿ ಸಂಸದರನ್ನ ತೆಗೆದುಹಾಕಿ ಹೊಸ ಮುಖಗಳನ್ನ ಈ 20 ಜನರ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡಿದೆ ಬಿಜೆಪಿ ಹೈಕಮಾಂಡ್. ಒಂದು ಕಡೆ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇದ್ದೇ ಇದೆ. ಹಾಗಾಗಿ ಒಂದು ಕಡೆ ಈಶ್ವರಪ್ಪನವರು ಈಗ ಆಲ್ರೆಡಿ ಹೇಳ್ತಾ ಬಂದಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಟಿಕೆಟ್ ಯಾಕೆ ಕೊಟ್ಟರು. ಯಡಿಯೂರಪ್ಪನವರು ಭಾಳಷ್ಟು ಮೀಟಿಂಗ್ಗಳಲ್ಲಿ ಹೇಳಿದರು, ಕಾಂತೇಶ್ಗೆ ಕೊಡಿಸ್ತೀನಿ ಹಾವೇರಿ ಲೋಕಸಭಾ ಟಿಕೆಟನ್ನು ಅಂತ ಹೇಳಿ. ಕೊನೆ ಮೂಮೆಂಟಲ್ಲಿ ಯಾವ ರೀತಿ ಹೆಂಗೆ ಚೇಂಜ್ ಆಯಿತು ಅದು. ಬಸವರಾಜ ಬೊಮ್ಮಾಯಿ ಅವರಿಗೆ ಒತ್ತಡ ಹೇರಿ ಅಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಅಂತ ಏನಕ್ಕೆ ಹೇಳಿದ್ರು. ಕಾಂತೇಶ್ಗೆ ಟಿಕೆಟನ್ನು ಕೊಡ್ಬೋದಾಗಿತ್ತು. ಒಂದು ಕಡೆ ಈಶ್ವರಪ್ಪನವರು ರೆಬೆಲ್ ಆಗಿಬಿಟ್ಟಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ. ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗೆ ಕಾರ್ಯಕರ್ತರ ಹಾಗೆ ಬೆಂಬಲಿಗರ ಸಭೆಯನ್ನು ಮಾತನಾಡಿದಂಥ ನಂತರ ಆ ಸಭೆಯಲ್ಲಿ ಏನು ಡಿಸಿಷನ್ ಆಗುತ್ತೋ ಆ ಡಿಸಿಷನನ್ನು ನಾವು ನೋಡ್ಕೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಬಿ ವೈ ರಾಘವೇಂದ್ರ ಅವರ ವಿರುದ್ಧ ತೊಡೆ ತಟ್ಟಿ ನಿಲ್ತಾರ ಈಶ್ವರಪ್ಪ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಓಕೆ, ಫೈನ್. ಅದನ್ನು ಹೊರತುಪಡಿಸಿದ್ರೆ ನಳಿನ್ ಕುಮಾರ್ ಕಟೀಲ್ ಬೇಸರವನ್ನು ವ್ಯಕ್ತಪಡಿಸಿದರು. ಹಾಗೆ ಮೈಸೂರು ಕೊಡಗು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ಇದೆಲ್ಲವೂ ಕೂಡ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ 20 ಜನರ ಲಿಸ್ಟ್ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಇನ್ನು 8 ಲಿಸ್ಟ್ಗಳು ವೆಯ್ಟಿಂಗ್ ಲಿಸ್ಟಲ್ಲಿ ಇರುವಂಥದ್ದು. ಇನ್ನು 8 ಕ್ಷೇತ್ರಗಳು ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಏನೇನಿದೆ ಅಲ್ಲಿ ಗೊಂದಲಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ. ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಲಾ ಸುರೇಶ್ ಅಂಗಡಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಬಹಳ ಬಹುವಾಗಿ ಟ್ರೈ ಮಾಡ್ತಾ ಇದೆ. ಹಾವೇರಿಗೆ ಟ್ರೈ ಮಾಡ್ತಾ ಇದ್ರು, ಹಾವೇರಿಗೆ ವರ್ಕೌಟ್ ಆಗಲಿಲ್ಲ. ಸೊ ಬೆಳಗಾಂಗೆ ಮತ್ತೊಂದು ಟ್ರೈಯನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಟಿಕೆಟ್ಗೆ ಪಡೆಯೋದಕ್ಕೆ ಒಂದು ಟೆನ್ಷನ್ ಆಗಿಬಿಟ್ಟಿದೆ. ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂಥ ಟೆನ್ಷನ್. ಒಂದು ಕಡೆ ಕಾಂಗ್ರೆಸ್ನಿಂದ MLC ಆಗಿದೆ, MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದೆ. ಇಲ್ಲಿ ಒಂದು ಪ್ರಾಮಿಸನ್ನು ಮಾಡಿದ್ರು. ಆ ಮೊದಲನೇ ಪ್ರಾಮಿಸ್ ಹುಸಿ ಆಯ್ತಾ ಅಥವಾ ಎರಡನೇ ಪ್ರಾಮಿಸಿಗೆ ನಾನು ಕಾಯ್ಕೊಂಡು ಕೂತ್ಕೋಬೇಕಾ ಅನ್ನುವಂತಹ ವಿಚಾರ ಜಗದೀಶ್ ಶೆಟ್ಟರ್ ಅವರ ತಲೆಯಲ್ಲಿ ಓಡ್ತಾ ಇದೆ ಅಂತ ಹೇಳಿ ಕಾಣಿಸುತ್ತೆ. ಇದು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಸನ್ನಿವೇಶ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ದಿನದಿಂದ ದಿನಕ್ಕೆ ಎಲೆಕ್ಷನ್ ಹತ್ರ ಬರೋ ತನಕ ಏನು ಮಾತಾಡಿರಲಿಲ್ಲ. ಅವರು ಎಲೆಕ್ಷನ್ ನಿಲ್ಲೋದಿಲ್ಲ ಅಂತಲೂ ಕೂಡ ಡಿಸೈಡನ್ನು ಮಾಡಿದ್ದಂಥವ್ರು. ಆಮೇಲೆ ಕಾರ್ಯಕರ್ತರು ಹಾಗೆ ನಾಯಕರ ಒತ್ತಡಕ್ಕೆ ಮಣಿದು ನಾನು ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡಿದ್ದಾರೆ. ಒಂದೊಂದು ದಿನಕ್ಕೂ ಒಂದೊಂದು ಕಡೆ ಕಾರ್ಯಕರ್ತರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಒಂದೊಂದು ಮಂಡಲದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸೊ ಪ್ರತಿದಿನವೂ ಕೂಡ ಹೊಸದಾದಂಥ ಒಂದು ಕಾಂಟ್ರವರ್ಸಿಯನ್ನು ಶುರು ಮಾಡೋದಕ್ಕೆ ಆಲ್ರೆಡಿ ಮಾತನಾಡ್ತಾ ಇದ್ದಾರೆ. ಒಂದೊಂದು ದಿನಕ್ಕೂ ಒಂದೊಂದು ಕಾಂಟ್ರವರ್ಸಿ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಇದನ್ನ ಬಿಜೆಪಿ ಎಂಡೋರ್ಸ್ ಮಾಡುತ್ತಾ ಇಲ್ವೋ ಅನ್ನುವಂಥದ್ದು ಒಂದು ಕಡೆ. ಯಾಕೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಗವರ್ನೆನ್ಸ್ ಅಲ್ಲಿ ಯಾವ ಜಾತಿ ಹಾಗೆ ಸಮುದಾಯಗಳು ಬರೋದು ಬೇಡ, ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಈಗ ಮುಸಲ್ಮಾನರಿಗೂ ಕೂಡ ಈ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಕೂಡ ಈಗ ಬಿಜೆಪಿಯ ನಿರ್ಣಯವೂ ಕೂಡ ಹೌದು. ಸೊ ಹಾಗಾಗಿ ಪದೇ ಒಂದೊಂದು ಕಾಂಟ್ರವರ್ಸಿಯನ್ನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಅಥವಾ ಒಂದು ಕಾಂಟ್ರವರ್ಸಿಯಿಂದ ಒಂದು ಸಮುದಾಯ ಪಕ್ಷದಿಂದ ದೂರ ಹೋಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಮಸ್ಯೆ ಆಗೇ ಆಗುತ್ತೆ. ಸೊ ಅದನ್ನು ಪ್ಯಾಚಪ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ಧಾರನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವೀಗ ನೋಡಬೇಕಾಗತ್ತೆ. ಇದೀಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಸಿಗುತ್ತಾ ಅನ್ನುವಂಥ ಒಂದು ಬಿಗ್ ಕ್ವಶನ್ ಮಾರ್ಕ್ ಇದೆ. ಯಾಕೆ ಅಂತಂದ್ರೆ ಅವರನ್ನು ಹೊರತುಪಡಿಸಿದ್ರೆ ಅಲ್ಲಿ ಯಾರು ಮತ್ತೊಂದು ಅಭ್ಯರ್ಥಿ ಆಗಬಹುದು ಬಿಜೆಪಿಯಿಂದ ಅನ್ನೋದು. ಅನಂತಕುಮಾರ್ ಹೆಗಡೆ ಅವರು ಕೆಲವೊಂದು ಬಾರಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ, ಸಾಕಷ್ಟು ಜನ ಕ್ಯಾಂಡಿಡೇಟ್ ಆಕಾಂಕ್ಷಿಗಳು ಇದ್ದಾರೆ. ಸೊ ಆದರೂ ಕೂಡ ನಾನು ಮತ್ತೊಮ್ಮೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ನನ್ನನ್ನು ಕೇಳ್ಕೊಂಡ್ರು. ಹಾಗಾಗಿ ನಾನು ಮತ್ತೊಮ್ಮೆ ಕಂಟೆಸ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪಕ್ಷ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ. ಒಂದ್ ಕಡೆ ಅನಂತಕುಮಾರ್ ಹೆಗಡೆ ಅವರು ಮೋಟಾರ್ ಮೌತ್ ಅಂತ ಹೇಳಿ ಬಹಳಷ್ಟು ಬಾರಿ ಒಂದು ಅವರ ಮೇಲೆ ಆರೋಪಗಳು ಕೇಳಬರುತ್ತೆ. ಸೊ ಅದನ್ನ ಬಿಜೆಪಿ ಅವರನ್ನ ಉಳಿಸ್ಕೊಂಡು ಮತ್ತೆ ಅವರನ್ನ MP ಆಗ್ಲಿಕ್ಕೆ ಟಿಕೆಟ್ ಅನ್ನ ನೀಡುತ್ತಾ ಅನ್ನುವಂಥದ್ದು ಕೂಡ ಒಂದು ಬಿಗ್ ಕ್ವಶನ್. ಅದನ್ನು ಹೊರತುಪಡಿಸಿದ್ರೆ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಯಾಗಿದ್ದಂತಹ ಗೋಪಾಲ್ ನಾಗರಕಟ್ಟೆ BHPಯ ನಾಯಕರು
ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾವ ಮೇಜರ್ ಹೆಸರುಗಳು ಕೇಳಿ ಬರ್ತಾ ಇಲ್ಲ. ಇದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸನ್ನಿವೇಶ ಇದೆ. ಇನ್ನು ಚಿತ್ರದುರ್ಗಕ್ಕೆ ಬಂತು ಅಂತಂದ್ರೆ ಹಾಲಿ ಕೇಂದ್ರ ಸಚಿವರಾಗಿರುವಂಥ ನಾರಾಯಣಸ್ವಾಮಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾರಿಗಾರು ಕೊಡಬಹುದಾ ಅನ್ನುವಂಥದ್ದು. ಇನ್ನು ಕೂಡ ಇಲ್ಲಿವರೆಗೂ ಚಿತ್ರದುರ್ಗ ಮೀಸಲು ಕ್ಷೇತ್ರ, ಅದು ಚಿತ್ರದುರ್ಗ ಮೀಸಲು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಮತ್ತೆ ಇನ್ನು ನಾರಾಯಣಸ್ವಾಮಿ ಅವರು ಉಮೀದ್ನಲ್ಲಿ ಇದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, BN ಬಚ್ಚೇಗೌಡರು ಬಿಜೆಪಿಯ ಹಿರಿಯ ನಾಯಕರು. ಒಂದು ಕಡೆ ಏಜ್ ಫ್ಯಾಕ್ಟರ್ ಕೂಡ ಅಲ್ಲಿ ಕನ್ಸಿಡರ್ ಆಗಿದೆ. ಅದೇ ರೀತಿ ಅವರು ನಾನು ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅವರ ಮಗ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿದ್ದಾರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ. ಸೊ ಇದೆಲ್ಲ ವಿಚಾರಗಳನ್ನು ನೋಡ್ಕೊಳ್ತು ಅಂತಂದ್ರೆ ಈಗ ಆಲ್ರೆಡಿ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಆರೋಗ್ಯ ಮಂತ್ರಿಗಳು ಅವರು ಕ್ಷೇತ್ರದ ಸಂಚಾರವನ್ನ ಆರಂಭ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟಿಕೆಟ್ ದೊರಕುವ ಭರವಸೆಯಲ್ಲಿದ್ದಾರೆ. ಏನಾಗತ್ತೆ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದ ವಿಚಾರ. ಇನ್ನು ಕೋಲಾರ, ಹಾಸನ, ಮಂಡ್ಯ, ಇನ್ನು ಮೂರು ಕ್ಷೇತ್ರಗಳನ್ನು ಕೂಡ JDS ಕೇಳ್ಕೊಂಡಿದೆ, ನಮಗೆ ಈ 3 ಕ್ಷೇತ್ರಗಳು ಬೇಕು ಅಂತ ಹೇಳಿ. ಹಾಗಾಗಿ ಹೋಲ್ಡ್ನಲ್ಲಿ ಇಡಲಾಗಿದೆ. ಇಟ್ಸ್ ಇನ್ ಅ ವೈಟಿಂಗ್ ಲಿಸ್ಟ್. ಕೋಲಾರದ MP, ಮೊದಲನೇ ಬಾರಿ MP ಆಗಿದ್ದಂಥವರು ಮುನಿಸ್ವಾಮಿ. ಲೋಕಸಭೆಯಲ್ಲಿ ಏನೇ ಗಲಾಟೆ ಆರಂಭ ಆಯಿತು ಅಂತಂದ್ರೂ ಕೂಡ ಮೊದಲನೇದಾಗಿ ಕ್ಯಾಮ್ರಾ ಫೋಕಸ್ ಆಗೋದು ಮುನಿಸ್ವಾಮಿ ಅವ್ರ ಮೇಲೆ ಒಂದೊಂದು ಟೈಮಲ್ಲಿ. ಸೊ ಅವರಿಗೆ ಮತ್ತೊಮ್ಮೆ ನೀಡಲಾಗುತ್ತಾ? ಕಾರ್ಪೊರೇಟರ್ ಆಗಿದ್ದಂಥವ್ರನ್ನ ಕೋಲಾರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಅವರನ್ನ MP ಮಾಡದಂತಹ ಕೀರ್ತಿ BJPಗೆ ಸಲ್ಲತ್ತೆ. ಅದು ಕಂಟಿನ್ಯೂ ಆಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ. ಅದೇ ರೀತಿ ಹಾಸನ, JDSನ ಬೆಲ್ಟ್, JDSನ ಸ್ಟ್ರಾಂಗ್ ಹೋಲ್ಡ್. ಪ್ರಜ್ವಲ್ ರೇವಣ್ಣ ಸದ್ಯದ ಹಾಲಿ MP ಇದ್ದಾರೆ. ಅವರಿಗೆ ಮತ್ತೆ ಕಂಟಿನ್ಯೂಟಿ ಸಿಗುವಂತಹ ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ. BJPಯಲ್ಲಿ ಪ್ರಜ್ವಲ್ ರೇವಣ್ಣ ಅಂದರೆ JDS ಪಕ್ಷವನ್ನು ಬೆಂಬಲಿಸುತ್ತೆ ಅನ್ನುವಂಥ ಮಾತು ಕೇಳಿಬರ್ತದೆ. ಇನ್ನು ಮಂಡ್ಯ ಇಂಡಿಪೆಂಡೆಂಟ್ MP ಆಗಿರುವಂಥ ಸುಮಲತಾ ಅಂಬರೀಶ್ BJPಯಿಂದ ಟಿಕೆಟ್ ಆಕಾಂಕ್ಷಿತರಿದ್ದಾರೆ. ಅವರು ಕೂಡ ಬೆಂಬಲಿಗರ ಸಭೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗತ್ತೆ ಅದು ಅಂತ ಹೇಳಿ, ಯಾವ ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ಹೇಳಿ. ಅಗೈನ್ JDSನ ನಾಯಕರು HD ಕುಮಾರಸ್ವಾಮಿ ಅವರು, HD ದೇವೇಗೌಡರು ಮಂಡ್ಯ ನಮಗೆ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಸುಮಲತಾ ಅಂಬರೀಶ್ ಅವ್ರಿಗೆ ಕೊಡೋದೋ ಅಥವಾ JDSನ ನಾಯಕತ್ವಕ್ಕೆ ಬಿಟ್ಟುಕೊಡೋದೋ ಅದನ್ನ, ಅಥವಾ JDSಗೆ ಬಿಟ್ಟುಕೊಡ್ತು ಅಂತಂದ್ರೆ BJP ಯಾವ ರೀತಿಯಾಗಿ ಅಲ್ಲಿ ಸಪೋರ್ಟ್ ಮಾಡಬೇಕು, ಸುಮಲತಾ ಅವರ ಸ್ಟ್ರಾಟಜಿ ಏನಾಗಿರುತ್ತೆ ಅವರಿಗೆ ಟಿಕೆಟ್ ಕೈ ತಪ್ಪಿದಲ್ಲಿ. ಸೊ ಇದೆಲ್ಲ ವಿಚಾರಗಳನ್ನು ಕನ್ಸಿಡರ್ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ 8 ಕ್ಷೇತ್ರಗಳು ಈಗ ಸದ್ಯದ ಮಟ್ಟಿಗೆ ಹೋಲ್ಡ್ನಲ್ಲಿ ಇದೆ, ವೇಟಿಂಗ್ ಲಿಸ್ಟ್ನಲ್ಲಿ ಇದೆ. 3ನೇ ಪಟ್ಟಿ ಯಾವಾಗ ಬಿಡುಗಡೆ ಆಗತ್ತೆ, ಕರ್ನಾಟಕದ ಈ 8 ಕ್ಷೇತ್ರಗಳು ಯಾವಾಗ ಅದಕ್ಕೆ ಅಭ್ಯರ್ಥಿಗಳ ಘೋಷಣೆ ಆಗತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ತಕ್.